ಈ ಮೂಗಿನ ಮೇಲೆ ಬರಲಿಟ್ಟುವಂತಹ ಒಂದು ಟಾಸ್ಕಾ ಅದು ಚಟುವಟಿಕೆನ ಫನ್ನ ಏನೂ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಮೂಗಿನ ಮೇಲೆ ಬಟ್ ಇಟ್ಕೊಂಡು ಕೂತಿದ್ದಾರೆ. ಅವಾಗಿಂದ ಡ್ರೋನ್ ಪ್ರತಾಪು ಕಾರ್ತಿಕ್ ಒಂದೇ ಕಡೆ ಕೂತಿದ್ರು. ಅದಾದ ಮೇಲೆ ಇಲ್ಲಿ ಫುಲ್ಲು ಫನ್ ನಡೀತಾ ಇದೆ ಅಂತ ಹೇಳ್ಬೋದು ರಾತ್ರಿಯ ಲೈವ್ನಲ್ಲಿ. ಆಯಿತಾ, ಸಖತ್ ಫನ್ ನಡೀತದೆ. ಎಲ್ಲರೂ ನಗ್ತಾ ಇದ್ದಾರೆ. ಯಾವ ರೇಂಜಿಗೆ ಅಂದರೆ ಸಿಕ್ಕಾಪಟ್ಟೆ ನಗ್ತಾ ಇದ್ದಾರೆ. ಪ್ರತಾಪ್ ಅವಾಗಿಂದ ಮೂಗಿನ ಮೇಲೆ ಬೆರಳಿಟ್ಕೊಂಡು ಕೂತಿದ್ದಾರೆ. ಅದು ಏನು ಶಿಕ್ಷೆ ಕೊಟ್ಟಿದ್ದಾರೋ ಅಥವಾ ಸಂಗೀತ ಅವರು ಗೊತ್ತಿಲ್ಲ. ಅದೇನು ಮೈಕ್ ಸರಿಯಾಗಿ ಹಾಕಿಲ್ವಾ, ಏನು ಬಿಗ್ ಬಾಸ್ ಅವರೇ ಏನಾದರೂ ಶಿಕ್ಷೆ ಕೊಟ್ಟಿದ್ದಾರೆ ಮೂಗಿನ ಮೇಲೆ ಬೆರಳಿಡೋದು ಗೊತ್ತಿಲ್ಲ. ಇಲ್ಲಿ ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಕೊಂಡು ಅದು ಏನು ಫುಲ್ ನಗಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅದೇ ಟೈಮ್ನಲ್ಲಿ ಇಲ್ಲಿ ಕಾರ್ತಿಕ್ ಮತ್ತು ಸಂಗೀತ ಒಂದು ಕಡೆ ಕೂತಿದ್ದಾರೆ. ಇವರ ಒಂದು ಬಾಂಡಿಂಗ್ ಬಗ್ಗೆ ತುಕಾಲಿ ಸಂತೋಷ್ ಮತ್ತು ವಿನಯ್ ಅವರು ಇಬ್ಬರು ಫನ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇವಾಗ ನೋಡು ಮುಖದಲ್ಲಿ ಯಾವ ರೀತಿ ತೇಜಸ್ಸು ಬಂತು ಮುಖದಲ್ಲಿ ಕಾರ್ತಿಕ್ಗೆ ಅಂತ ಇದ್ದಾರೆ. ಇಲ್ಲಿ ನಾಚಿಕೊಂಡು ಸಂಗೀತ ಅವರು ಸುಮ್ಮನೆ ಇರಪ್ಪ ನೀನು, ಏನಿಲ್ಲ ನಮ್ಮ ಮೊದಲಿಂದ ಹಾಗೆ ಇದ್ದೀವಿ ನಾವು, ಗೇಮ್ ಅಂತ ಬಂದಮೇಲೆ ನಾವು ಹೆಂಗೆ ಬೇಕಾದರೂ ಆಡ್ತೀವಿ, ಅಷ್ಟು ಸೀರಿಯಸ್ನೆಸ್ ತೊಗೊಂಡು ಆ ಥರ ಜಗಳ ಮಾಡಿದ್ದು ಅದನ್ನು ಬಿಟ್ಟರೆ ಫುಲ್ಲು ನಾವೇನು ವಿರೋಧಿಗಳ ಕಡೆ ಆಡಿಲ್ಲ ಅಂತ ಇದ್ದಾರೆ. ಅದಕ್ಕೆ ಇವರು ತೇಜಸ್ಸು ನೋಡು ಮುಖದಲ್ಲಿ, ಕಾರ್ತಿಕ್ ಮುಖದಲ್ಲಿ ತೇಜಸ್ಸು ಅಂದಿದ್ದಕ್ಕೆ ಫುಲ್ಲು ಸ್ಮೈಲ್ ಮೇಲೆ ಸ್ಮೈಲ್ ನಡೀತಾ ಇದೆ, ಇದೇ ಟಾಂಗಗಳು ನಡೀತಾ ಇದೆ. ಅಲ್ಲಿ ಪ್ರತಾಪ್ದು ವಾಯ್ಸ್ ಬರ್ತಾಯಿತ್ತು. ಪ್ರತಾಪು ಇದು ಯಾವಾಗ ಮುಗಿಸ್ತೀರಾ ಹೇಳಿ, ನನಗೆ ಒಂಥರ ಆಗ್ತಾಯಿದೆ ಹಿಂಗೆ ಅಂತ ಇದ್ದಾರೆ. ಅಂದರೆ ಮೂಗಿನ ಮೇಲೆ ಬೆರಳು ಇಟ್ಕೊಳ್ತಾ ಇದ್ದಾರೆ. ನಿಮ್ಗೆ ಸ್ಟಾರ್ಟಿಂಗಲ್ಲಿ ಒಂದು ಇಮೇಜ್ ತೋರಿಸ್ದಲ್ವಾ, ಅದು ಅಲ್ಲಿ ಗಾರ್ಡನ್ ಏರಿಯಾದಲ್ಲಿ ಎಲ್ಲಿ ಹೋದ್ರೂ ಮೂಗಿನ ಮೇಲಿಂದ ಬೆರಳು ತೆಗಿತಾನೆ ಇಲ್ಲ ಅವರು. ಅದು ಎಂಥ ಶಿಕ್ಷೆ ಕೊಟ್ಟಿರ್ಬೇಕಾ ಬಿಗ್ ಬಾಸ್ ಅವರು ಅಂತ ಆ್ಯಕ್ಚುಲಿ ಗೊತ್ತಿಲ್ಲ ಅದೇನಂತ. ಇಲ್ಲಿ ಅದನ್ನೇ ನೋಡಿಕೊಂಡು ಫುಲ್ಲು ನಗ್ತಾ ಇದ್ದಾರೆ ಎಲ್ಲರೂ. ಎದುರುಗಡೆ ನೋಡ್ಬೋದು ಲೈಟ್ ಎಲ್ಲ ಸಖತ್ತಾಗಿ ಹಾಕಿದ್ದಾರೆ. ಆಯಿತಾ, ಇದಾದ ಮೇಲೆ ಇವಾಗ ನೆಕ್ಸ್ಟ್ ಇನ್ನೂ ಎಷ್ಟು ದಿವಸ ಉಳಿತು, ಇನ್ನೂ 4 ಡೇಸ್ ಅನ್ಕೋತೀನಿ ಬಿಗ್ ಬಾಸ್ ಉಳಿದಿರೋದು. ಆ ಒಂದು 4 ಡೇಸ್ನಲ್ಲಿ ಇವಾಗ ಟಫ್ ಕಾಂಪಿಟೇಷನ್ ಇದೆ ಅಂತಲೇ ಹೇಳ್ಬೋದು. ಯಾರು ವಿನ್ ಆಗ್ತಾರೆ ನಿಮ್ಮ ಪ್ರಕಾರ? ನಿಮ್ಮ ಫೇವ್ರೇಟ್ ಸ್ಪರ್ಧಿನ ಕಮೆಂಟ್ ಮಾಡಿ.